ಭಾರತೀಯ ಸಂಗೀತವನ್ನು ವಿಶ್ವದಾದ್ಯಂತ ಕೊಂಡೊಯ್ದು ಭಾರತೀಯ ಶಾಸ್ತ್ರೀಯ ಸಂಗೀತದ ಲೋಕದಲ್ಲಿ ತಮ್ಮ ಅಪೂರ್ವ ಕಂಠಸಿರಿ, ಅನನ್ಯ ಗಾಯನ ಶೈಲಿ ಮತ್ತು ಅದ್ಭುತ ಸಾಧನೆಯ ಮೂಲಕ ಅಜರಾಮರರಾದ ಮಹಾನ್ ಗಾಯಕರಾದ ಪಂಡಿತ ಶ್ರೀ ಭೀಮಸೇನ ಜೋಶಿರವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೆ ಧಾರವಾಡ ಜಿಲ್ಲೆಗೆ ಸೇರಿದ್ದ ಹಾಗೂ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಗುರುರಾಜರಾವ್ ಜೋಶಿ ಮತ್ತು ರಮಾಬಾಯಿ ದಂಪತಿಗಳಿಗೆ ಫೆಬ್ರವರಿ 4, 1922ರಲ್ಲಿ ರಥಸಪ್ತಮಿಯ ತಿಥಿಯಂದು ಭೀಮಸೇನ ಜೋಶಿರವರ ಜನನವಾಗುತ್ತದೆ. ಇವರ ತಂದೆ ಗುರುರಾಜ ಜೋಶಿ ಸಂಸ್ಕೃತದಲ್ಲಿ ಪಂಡಿತರಾಗಿದ್ದು, ಮೊದಲಿಗೆ ಗದುಗಿನ ಮುನಿಸಿಪಲ್ ಶಾಲೆಯಲ್ಲಿ ಶಿಕ್ಷಕರಾಗಿ, ನಂತರ ಬಾಗಲಕೋಟೆಯ ಬಸವೇಶ್ವರ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಗುರುರಾಜರಿಗೆ 2 ಪತ್ನಿಯರಿದ್ದು, ಮೊದಲನೆಯವರಾದ ರಮಾಬಾಯಿರವರಿಗೆ 7 ಜನ ಮಕ್ಕಳು ಹಾಗೂ ಎರಡನೆಯ ಪತ್ನಿಯಾದ ಗೋದುಬಾಯಿರವರಿಗೆ 9 ಜನ ಮಕ್ಕಳಿರುತ್ತಾರೆ. ಇದರಲ್ಲಿ ಮೊದಲನೆಯದಾಗಿ ಹಿರಿಯ ಮಗನಾಗಿ ಜನಿಸಿದ ಭೀಮಸೇನರ ನಂತರ ವನಮಾಲ, ನಾರಾಯಣ, ವೆಂಕಣ್ಣ, ಹೇಮಕ್ಕ, ಮದ್ದು, ಮಾಧು, ದಾಮೋದರ, ಪರಿಮಳ, ವಿಶಾಲ, ಪ್ರಕಾಶ, ಜಯತೀರ್ಥ, ಸುಶೀಲೇಂದ್ರ, ಪ್ರಾಣೇಶ, ವಾದಿರಾಜ ಮತ್ತು ಜ್ಯೋತಿ ಎಂಬ ಬಹುದೊಡ್ಡ ಪರಿವಾರವಿರುತ್ತದೆ. ಬಾಲ್ಯದಲ್ಲಿ ಜೋಶಿರವರು ಹಾರ್ಮೋನಿಯಂ ಮತ್ತು ತನ್ಪುರನಂತಹ ಸಂಗೀತ ವಾದ್ಯಗಳ ಬಗ್ಗೆ ಆಕರ್ಷಿತರಾಗಿದ್ದರು ಹಾಗೂ ಆಗಾಗ್ಗೆ ಸಂಗೀತ ಬ್ಯಾಂಡ್ಗಳೊಂದಿಗೆ ಮೆರವಣಿಗೆಗಳನ್ನು ಸಹ ಅನುಸರಿಸುತ್ತಿದ್ದರು. ಹೀಗೆ ಮೆರವಣಿಗೆಗಳಲ್ಲಿ ಭಾಗವಹಿಸಿದಾಗ ಸುಮಾರು ಕಿಲೋಮೀಟರ್ಗಳಷ್ಟು ಚಲಿಸಿ ಎಲ್ಲೆಂದರಲ್ಲಿಯೇ ವಿಶ್ರಾಂತಿಗಾಗಿ ಮಲಗುತ್ತಿದ್ದರು. ಪೋಷಕರಿಗೆ ಜೋಶಿಯವರನ್ನು ಹುಡುಕುವುದೇ ಬಹುದೊಡ್ಡ ಕೆಲಸವಾಗಿತ್ತು. ಅವರನ್ನು ಪತ್ತೆ ಹಚ್ಚುವ ಪ್ರಯತ್ನಗಳು ವಿಫಲವಾದಾಗ ಪೋಷಕರು ಪೊಲೀಸರ ಬಳಿಗೆ ತೆರಳಬೇಕಾಯಿತು. ಇದರಿಂದ ಬೇಸತ್ತ ಅವರ ತಂದೆ ಜೋಶಿಯವರ ಅಂಗಿಗಳ ಮೇಲೆ ಶಿಕ್ಷಕ ಜೋಶಿಯ ಮಗ ಎಂದು ಬರೆದು ಪರಿಹಾರವನ್ನು ಕಂಡುಕೊಂಡರು. ಇವರು ಮಾಡಿದ ಈ ಕೆಲಸವು ಜೋಶಿಯವರು ಮಲಗಿರುವುದನ್ನು ಕಂಡವರು ಅವರನ್ನು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಿಸುತ್ತಿದ್ದರು. ಚಿಕ್ಕಂದಿನಿಂದಲೇ ಅತಿಯಾದ ಸಂಗೀತದ ಗೀಳಿದ್ದ ಜೋಶಿರವರು ತಮ್ಮ 11ನೆಯ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಮುಂಬಯಿಗೆ ಹೋದರು. ಮುಂಬಯಿಗೆ ತಲುಪಿದ ಬಾಲಕ ಜೋಶಿರವರಲ್ಲಿ ಹಣದ ಕೊರತೆ ಉಂಟಾಗಿತ್ತು. ಇದಕ್ಕಾಗಿ ಜೋಶಿರವರು ಕೂಲಿ ನಾಲಿ ಮಾಡಿ ಫುಟ್ಪಾತ್ನಲ್ಲಿ ಮಲಗಿ ಮುಂಬೈನಲ್ಲಿ ಹಲವು ದಿನಗಳು ಕಳೆದರು. ಹಸಿವು ಮತ್ತು ನೀರಡಿಕೆ ಅವರನ್ನು ಮತ್ತೆ ತನ್ನ ಹುಟ್ಟೂರಿಗೆ ಬರುವಂತೆ ಮಾಡಿತು. ಸಂಗೀತವನ್ನು ಕಲಿಯಲೇಬೇಕೆಂಬ ಆಸೆ ಮತ್ತು ಹಠವನ್ನು ಹೊಂದಿದ್ದ ಜೋಶಿರವರು 2ನೇ ಬಾರಿಗೆ ಮನೆಯನ್ನು ಬಿಟ್ಟು ಗ್ವಾಲಿಯರ್ಗೆ ತೆರಳಿದರು. ಅಲ್ಲಿ ಗಾಯಕರಾಗಿದ್ದ ವಿನಾಯಕರಾವ್ ಪಟ್ಟವರ್ಧನ್ ರವರ ಬಳಿ ಸೇರಿ ಅವರೊಡನೆ ಅಲ್ಪ ಸ್ವಲ್ಪವಾಗಿ ಸಂಗೀತವನ್ನು ಪ್ರಾರಂಭಿಸಿದರು. ನಂತರ ಧಾರವಾಡಕ್ಕೆ ತೆರಳಿದ ಜೋಶಿರವರು ಹಿರಿಯ ಗಾಯಕರಾದ ಇನಾಯತ್ ಖಾನ್ ರವರಿಂದ ತರಬೇತಿ ಪಡೆದಿದ್ದ ಧೋಬಿ ಸಮುದಾಯದ ಕುರ್ತಕೋಟಿಯ ಚೆನ್ನಪ್ಪರನ್ನು ತಮ್ಮ ಮೊದಲ ಸಂಗೀತ ಗುರುವನ್ನಾಗಿ ಸ್ವೀಕರಿಸಿ ಭೈರವ ಹಾಗೂ ಭೀಮಾಪಲಾಸಿ ರಾಗಗಳನ್ನು ಕಲಿತರು. ಜೋಶಿರವರು ಬಾಲ್ಯದಲ್ಲಿ ಅಬ್ದುಲ್ ಕರೀಂ ಖಾನ್ ರವರ ಪಿಯಾ ಬಿನ್ ನಹಿ ಆವತ್ ಚೈನ್ ಎಂಬ ರಾಗವನ್ನು ಧ್ವನಿ ಮುದ್ರಣದಲ್ಲಿ ಕೇಳಿದ್ದರು. ಇದು ಇವರಲ್ಲಿ ಸಂಗೀತಗಾರನಾಗಬೇಕೆಂದು ಬಹಳವೇ ಪ್ರೇರೇಪಿಸಿತ್ತು. ಹೀಗಾಗಿ ಜೋಶಿರವರು ದೆಹಲಿ, ಕೋಲ್ಕತ್ತಾ, ಗ್ವಾಲಿಯರ್, ಲಕ್ನೋ ಮತ್ತು ರಾಂಪುರ ಸೇರಿದಂತೆ ಉತ್ತರ ಭಾರತಾದ್ಯಂತ 3 ವರ್ಷಗಳ ಕಾಲ ಪ್ರಯಾಣಿಸಿದರು. ಉತ್ತಮ ಗುರುಗಳನ್ನು ಅರಸುತ್ತಾ ಜೋಶಿರವರು ರಾಂಪುರದ ಘರಾನಾದ ಉಸ್ತಾದ್ ಮುಷ್ತಾಕ್ ಹುಸೇನ್ ಖಾನ್ ಅವರನ್ನು ಭೇಟಿಯಾದರು ಹಾಗೂ 1 ವರ್ಷಕ್ಕೂ ಹೆಚ್ಚು ಕಾಲ ಅಲ್ಲಿಯೇ ಇದ್ದರು. ಅಂತಿಮವಾಗಿ ಗುರುರಾಜರವರು ಜೋಶಿರವರನ್ನು ಜಲಂಧರ್ನಲ್ಲಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಹಾಗೂ ಯುವ ಜೋಶಿಯನ್ನು ತಮ್ಮ ಮನೆಗೆ ಕರೆತಂದರು. 1936ರಲ್ಲಿ ಧಾರವಾಡ ಮೂಲದ ಸವಾಯಿ ಗಂಧರ್ವರವರು ಜೋಶಿಗಳಿಗೆ ಗುರುವಾಗಿ ತರಬೇತಿ ನೀಡಲು ಒಪ್ಪಿಕೊಂಡರು. ಹೀಗಾಗಿ ಜೋಶಿರವರು ಸಂಗೀತ ತರಬೇತಿಗಾಗಿ ಗುರುವಿನ ಮನೆಯಲ್ಲಿಯೇ ಉಳಿದುಕೊಂಡರು. ಗುರುಗಳ ಹಿರಿಯ ಸಹಪಾಠಿಯಾಗಿದ್ದ ಬೆಸ್ತ ಸಮುದಾಯದ ಗಂಗೂಬಾಯಿ ಹಾನಗಲ್ ರವರನ್ನು ಜೋಶಿರವರು ಪರಿಚಯ ಮಾಡಿಕೊಂಡರು. ಈ ಪರಿಚಯವು ತುಂಬಾ ಹತ್ತಿರವಾದಾಗ ಜೋಶಿರವರು ಗಂಗೂಬಾಯಿ ಹಾನಗಲ್ ರವರನ್ನು ಗೌರವದಿಂದ ಅಕ್ಕ ಎಂದು ಕರೆಯುತ್ತಿದ್ದರು. 1941ರಲ್ಲಿ ತಮ್ಮ 19ನೆಯ ವಯಸ್ಸಿನಲ್ಲಿ ಜೋಶಿರವರು ಪ್ರಪ್ರಥಮವಾಗಿ ವೇದಿಕೆಯ ಮೇಲೆ ಪ್ರದರ್ಶನವನ್ನು ನೀಡಿದರು. ನಂತರ ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಭಕ್ತಿಗೀತೆಗಳನ್ನೊಳಗೊಂಡಿದ್ದ ಜೋಶಿರವರ ಮೊದಲ ಆಲ್ಬಮ್ ಅನ್ನು 1942ರಲ್ಲಿ ಹಿಸ್ ಮಾಸ್ಟರ್ಸ್ ಚಾಯ್ಸ್ ಎಂಬ ಕಂಪನಿಯು ಬಿಡುಗಡೆ ಮಾಡಿತು. 1943ರಲ್ಲಿ ಮುಂಬೈಗೆ ತೆರಳಿ ರೇಡಿಯೋ ಕಲಾವಿದರಾಗಿ ಕೆಲಸ ಮಾಡಿದರು.
1946ರಲ್ಲಿ ತಮ್ಮ ಗುರುಗಳಾದ ಸವಾಯಿ ಗಂಧರ್ವರ 60ನೇ ಹುಟ್ಟುಹಬ್ಬವನ್ನು ಆಚರಿಸಲು ಬಹುದೊಡ್ಡ ವೇದಿಕೆಯನ್ನು ಏರ್ಪಡಿಸಿ ಅದರಲ್ಲಿ ನಡೆದ ಸಂಗೀತ ಕಚೇರಿಯಲ್ಲಿ ಜೋಶಿರವರ ಪ್ರದರ್ಶನವು ಪ್ರೇಕ್ಷಕರು ಮತ್ತು ಗುರುಗಳ ಪ್ರಶಂಸೆಯನ್ನು ಗಳಿಸಿತ್ತು. ಜೋಶಿರವರು ನೀಡಿದ ಈ ಪ್ರದರ್ಶನವು ಸಾಮಾನ್ಯ ಪ್ರದರ್ಶನವಾಗಿರಲಿಲ್ಲ. ಆಗಿನ ಕಾಲಕ್ಕೆ ಡೆಕ್ಕನ್ ಹೆರಾಲ್ಡ್ನ ಎಸ್.ಎನ್. ಚಂದ್ರಶೇಖರ್ ರವರಂತಹ ಸಂಗೀತ ವಿಮರ್ಶಕರು ಜೋಶಿರವರಲ್ಲಿ ನಿಖರವಾದ ಸ್ವರಗಳು, ಸ್ವಾಭಾವಿಕತೆ ಹಾಗೂ ಅಸಾಧಾರಣ ಧ್ವನಿ ಲಯದ ಮೇಲೆ ಬಹಳ ಹಿಡಿತವಾದ ಪಾಂಡಿತ್ಯವನ್ನು ಹೊಂದಿದ್ದಾರೆ ಎಂದು ಪ್ರಶಂಸಿಸಿದ್ದರು. ಜೋಶಿರವರ ಅತ್ಯಂತ ಪ್ರತಿಮಾರೂಪದ ಲಕ್ಷಣವೆಂದರೆ ಅವರ ವೇಗದ ಮತ್ತು ದೀರ್ಘ ಆಕಾರ್ ತಾನ್ಗಳ ಬಳಕೆ. ಇದು ಜೋಶಿರವರ ಅಪ್ರತಿಮ ಉಸಿರು ನಿಯಂತ್ರಣವನ್ನು ಉದಾಹರಣೆಯಾಗಿ ತೋರಿಸುತ್ತದೆ. ಜೋಶಿರವರು ವಿಭಿನ್ನ ಸಂಗೀತ ಶೈಲಿಗಳು ಮತ್ತು ಘರಾನಗಳಲ್ಲಿ ಇಷ್ಟಪಡುವ ವಿವಿಧ ಅಂಶಗಳನ್ನು ತಮ್ಮದೇ ಆದ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದರು. ಇದು ಅವರಿಗೊಲಿದ ಬಹಳ ವೈಶಿಷ್ಟ್ಯವಾದ ವರಪ್ರಸಾದವಾಗಿತ್ತು. ಜೋಶಿರವರು ಹಾಡಿದ ಭಕ್ತಿಗೀತೆಗಳಲ್ಲಿ ಹಿಂದಿ, ಮರಾಠಿ ಮತ್ತು ಕನ್ನಡ ಭಜನೆಯ ಗಾಯನಕ್ಕಾಗಿ ಹೆಚ್ಚು ಮೆಚ್ಚುಗೆಯನ್ನು ಪಡೆದಿದ್ದರು. ಇವರು ಮರಾಠಿಯಲ್ಲಿ ಸಂತವಾಣಿ, ಕನ್ನಡದಲ್ಲಿ ದಾಸವಾಣಿಯನ್ನು ಭಕ್ತಿಗೀತೆಗಳಾಗಿ ಹಲವಾರು ಹಾಡುಗಳನ್ನು ಹಾಡಿದ್ದಾರೆ. ಮರಾಠಿ, ಹಿಂದಿ, ಬಂಗಾಳಿ, ಕನ್ನಡ ಸೇರಿದಂತೆ ಇನ್ನೂ ಹಲವಾರು ಭಾಷೆಗಳ ಚಿತ್ರಗಳಿಗೆ ಸಂಗೀತ ಮತ್ತು ಗಾಯನವನ್ನು ನೀಡಿದ್ದಾರೆ. ಆಫ್ಘಾನಿಸ್ತಾನ, ಇಟಲಿ, ಫ್ರಾನ್ಸ್, ಕೆನಡಾ ಹಾಗೂ ಯುನೈಟೆಡ್ ಸ್ಟೇಟ್ಸ್ನಂತಹ ಹಲವಾರು ದೇಶಗಳಿಗೆ ಪ್ರವಾಸ ಮಾಡಿ ಆ ದೇಶಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಜೋಶಿರವರು ಗಮನಾರ್ಹವಾಗಿ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸಿದ್ಧ ಕರ್ನಾಟಕ ಸಂಗೀತ ಕಲಾವಿದರಾಗಿದ್ದ ಎಂ. ಬಾಲಮುರಳಿ ಕೃಷ್ಣ ಅವರೊಂದಿಗೆ ಜೋಶಿರವರ ಜುಗಲ್ಬಂದಿಯಲ್ಲಿ ಹಲವಾರು ಸಂಗೀತ ಪ್ರದರ್ಶನಗಳನ್ನು ನೀಡಿದ್ದಾರೆ. ಜೋಶಿರವರು ಸಹ ತಮ್ಮ ತಂದೆಯಂತೆ 2 ವಿವಾಹವಾಗಿದ್ದರು. ಅವರ ಮೊದಲ ಪತ್ನಿ ಸುನಂದಾ ಕಟ್ಟಿ ಹಾಗೂ ಅವರ 2ನೇ ಪತ್ನಿ ವತ್ಸಲಾ ಮುಧೋಲ್ಕರ್. ಜೋಶಿರವರಿಗೆ ಒಟ್ಟು 7 ಮಕ್ಕಳಿದ್ದರು. ಮೊದಲನೇ ಪತ್ನಿ ಸುನಂದಾ ಕಟ್ಟಿ ಅವರಿಂದ ರಾಘವೇಂದ್ರ, ಉಷಾ, ಸುಮಂಗಲ, ಆನಂದ್ ಎಂಬ 4 ಮಕ್ಕಳು ಹಾಗೂ 2ನೇ ಪತ್ನಿ ವತ್ಸಲಾರವರಿಂದ ಜಯಂತ್, ಶುಭದಾ, ಶ್ರೀನಿವಾಸ ಜೋಶಿ ಎಂಬ 3 ಮಕ್ಕಳು. ಜೋಶಿರವರು ಅತಿಯಾಗಿ ಮದ್ಯದ ಚಟದಿಂದ ಬಳಲುತ್ತಿದ್ದರು. ಸ್ವಭಾವತಃ ಬಹಳ ಮೌನಿಗಳಾಗಿದ್ದ ಜೋಶಿರವರು ಪತ್ರಕರ್ತರುಗಳಿಂದ ಬರುತ್ತಿದ್ದ ಅನಾವಶ್ಯಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿರೀಕ್ಷಿಸುವುದು ದುಸ್ಸಾಧ್ಯವಾಗಿತ್ತು. ಭೀಮಸೇನ ಜೋಶಿರವರ ಸಂಗೀತದ ಧ್ವನಿ ಸುರುಳಿಗಳು ಮತ್ತು ಧ್ವನಿ ಮುದ್ರಿಕೆಗಳು ಪ್ರತಿಯೊಬ್ಬರ ಮನೆ ಮನವನ್ನು ತಲುಪಿವೆ. ಸಂಗೀತದಲ್ಲಿ ಕಲಾಶ್ರೀ ರಾಗವನ್ನು ರಚಿಸಿದ ಜೋಶಿರವರು ಮರಾಠಿಯಲ್ಲಿ ಅಭಂಗ, ನಾಟ್ಯ ಸಂಗೀತ, ಹಿಂದಿ ಭಜನ್ ಹಾಗೂ ಕನ್ನಡದಲ್ಲಿ ಹಲವಾರು ದೇವರ ನಾಮಗಳನ್ನು ಹಾಡಿದ್ದಾರೆ. 1972ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1976ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 1985ರಲ್ಲಿ ಪದ್ಮಭೂಷಣ ಹಾಗೂ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 1992ರಲ್ಲಿ ಮಧ್ಯಪ್ರದೇಶ ಸರ್ಕಾರದಿಂದ ತಾನ್ಸೇನ್ ಸನ್ಮಾನ್, 1998ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, 1999ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ, 2002ರಲ್ಲಿ ಮಹಾರಾಷ್ಟ್ರ ಭೂಷಣ ಹಾಗೂ 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ. ಇವೆಲ್ಲವೂ ಜೋಶಿರವರ ಮುಡಿಗೇರಿರುವ ಪ್ರಶಸ್ತಿಗಳು. ಜೋಶಿರವರು ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಈ ಎಲ್ಲ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 2010ರ ವೇಳೆಯಲ್ಲಿ ನ್ಯೂಮೋನಿಯಾದಿಂದ ಬಳಲುತ್ತಿದ್ದ ಜೋಶಿರವರನ್ನು ಸಹ್ಯಾದ್ರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಉಸಿರಾಟದ ತೊಂದರೆಯಾಗಿ ಅವರನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ಇದರ ಜೊತೆಗೆ ಅವರಿಗೆ ಸೆಳೆತ ಉಂಟಾಗಿ ಡಯಾಲಿಸಿಸ್ಗೂ ಸಹ ಒಳಪಡಿಸಲಾಗಿತ್ತು. ಜನವರಿ 24, 2011ರಂದು ಜೋಶಿರವರು ನಿಧನರಾದರು. ಅವರನ್ನು ಪುಣೆಯ ವೈಕುಂಠ ಸ್ಮಶಾನದಲ್ಲಿ ಸಕಲ ಗೌರವಗಳೊಂದಿಗೆ ಜೋಶಿರವರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಅವರ ನಿಧನದ ನಂತರವೂ ಅವರ ಹಾಡುಗಳು ಹೊಸ ತಲೆಮಾರಿನ ಕಲಾವಿದರಿಗೆ ಸ್ಫೂರ್ತಿಯ ಮೂಲವಾಗಿವೆ. ಕಿರಾಣ ಘರಾನೆಯ ಪರಂಪರೆಯನ್ನು ವಿಶ್ವದಾದ್ಯಂತ ಪರಿಚಯಿಸಿದ ಅವರ ಕೊಡುಗೆ ಭಾರತೀಯ ಸಂಗೀತ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಕಲಾವಿದನು ಅಗಲಬಹುದು, ಆದರೆ ಅವನ ಕಲೆ ಎಂದಿಗೂ ಸಾಯುವುದಿಲ್ಲ ಎಂಬ ಮಾತಿಗೆ ಭೀಮಸೇನ ಜೋಶಿರವರ ಜೀವನವೇ ಅತ್ಯುತ್ತಮ ಉದಾಹರಣೆ. ಅವರ ಸಂಗೀತವು ಇಂದಿಗೂ ಎಂದಿಗೂ ಅನೇಕ ಹೃದಯಗಳನ್ನು ಸ್ಪರ್ಶಿಸುತ್ತದೆ ಎಂದು ತಿಳಿಸುತ್ತಾ ಭಾರತೀಯ ಶಾಸ್ತ್ರೀಯ ಸಂಗೀತದ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಒಂದು ದಿವ್ಯ ನಕ್ಷತ್ರವಾಗಿದ್ದಾರೆ.
ಇದಿಷ್ಟು ಪಂಡಿತ ಭೀಮಸೇನ ಜೋಶಿರವರ ಮಾಹಿತಿಯಾಗಿದ್ದು, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಶುದ್ಧ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.